JP ನಗರಿಂದ. ಇದು 3ನೇ ಕ್ಲಾಸ್ ನಮ್ಮದು ಗುರುಜಿ ಹತ್ರ. ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ತುಂಬ ಚೆನ್ನಾಗಾಗಿದೆ, ಎಲ್ಲ ಪಾಸಿಟಿವ್ ಫೀಲ್ ಆಗ್ತಾಯಿದೆ. ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ನನ್ನ ತಂಗಿಗೆ ಫುಲ್ ಹೋಲ್ ಬಾಡಿ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು. ಗುರುಜಿನೇ ನಾವೇನು ಹೇಳಿಲ್ಲ, ಅವರೇ ಕರೆದ್ಬಿಟ್ಟು ನೋಡಿ ನೀರು ಹಾಕಿದ್ರು ಅವ್ರಿಗೆ ಕೈಗೆಲ್ಲ. ಇವಾಗ 90% ಅವ್ರಿಗೆ 1 ತಿಂಗಳಲ್ಲಿ ವಾಸಿಯಾಗಿದೆ. ಲಾಸ್ಟ್ ತಿಂಗಳು 28ಗೆ ನಾವು ಬಂದಿದ್ವಿ, ಇವಾಗ ಒಂದು 90% ಅವ್ರಿಗೆ ಗುಣ ಆಗಿದೆ. ಆಮೇಲೆ ಅದೊಂದು ನಮ್ಗೆ ಗುಡ್ ಫೀಲ್ ಆಯಿತು. ಬಟ್ ಗುರೂಜಿ ಹೇಳ್ತಾರೆ ನೀವೆಲ್ಲ ಬಂದು ಮೆಜೆಸ್ಟಿಕಲ್ಲಿ ಕೂತಿದ್ದೀರಾ ಅಂತ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾವಿಲ್ಲಿ ಜ್ಞಾನೋದಯ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಂತ. ನಾವು ಇಷ್ಟು ದಿವಸ ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಓದಿದ್ವು ಅದೆಲ್ಲ ವೇಸ್ಟು. ಇವ್ರು ಕೊಡ್ತಾ ಇರೋ ಕ್ಲಾಸ್ಗಳೆಲ್ಲ ಬೆಸ್ಟು. ಮಕ್ಳಿಗೂ ಕರ್ಕೊಂಬರ್ಬೇಕು. ಎಲ್ರಿಗೂ ಇಲ್ಲಿ ಒಂದು ಒಳ್ಳೆ ಸಂದೇಶ ಇದೆ, ಬದುಕೋಕೆ ಒಳ್ಳೆ ದಾರಿ ಇದೆ. ಬರೀ ಇಲ್ಲೆಲ್ಲ ಏನು ಅನ್ಕೋತಾರೆ ಮನೀಸ್ ಹ್ಯಾಪಿನೆಸ್ ಅಂದರೆ ದುಡ್ಡಿಗೋಸ್ಕರ ಅಂತ, ಅದೊಂದೇ ಇಲ್ಲ. ಇಲ್ಲಿ ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು, ನಮ್ಮ ಮಕ್ಕಳನ್ನ ಹೆಂಗೆ ಪ್ರೀತಿ ಮಾಡಬೇಕು, ಮನೇಲಿ ಹೆಂಡತಿ ಮಕ್ಕಳು ಗಂಡ ಎಲ್ಲ ಹೆಂಗಿರಬೇಕು, ನಾವು ಹೆಂಗೆ ಬದುಕಬೇಕು, ದೇವ್ರಿಗೆ ಹೆಂಗೆ ಪೂಜೆ ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತಾರೆ. ನಮ್ಮದು ಆಸ್ತಿ ಐಶ್ವರ್ಯ ಅಂತಸ್ತಿ ಆರೋಗ್ಯ ಜೊತೆಗೆಲ್ಲ ಸಿಗಲಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗಿದೆ. ಇನ್ನೂ ಮಾಡಿಲ್ಲ. ಇದು 3ನೇ ಕ್ಲಾಸ್. ತುಂಬ ಚೆನ್ನಾಗಿ ಅನ್ನಿಸ್ತದೆ. ಇಲ್ಲಿ ಬಂಗಾರ ತಗೋಬೇಕಂತ ಹೇಳ್ದಾಗ ಬಂದಿದ್ವಿ. ಇಲ್ಲಿಂದ ಹೋದ್ಮೇಲೆ ನಾವು ಬಂಗಾರನೂ ಖರೀದಿ ಮಾಡಿದ್ವಿ. ಇವಾಗ ನಮ್ಮದು ಸೈಟ್ ಇದೆ, ಮನೆ ಕಟ್ಟಬೇಕಂತ ಆಸೆ ಇದೆ. ಗುರೂಜಿ ಕೈಯಿಂದ ಆಶೀರ್ವಾದ ಮಾಡಿಸ್ಕೊಂಡು ದುಡ್ಡು ತೊಗೊಂಡು ಹೋಗ್ತಾ ಇದ್ವಿ. 100% ಈ ವರ್ಷ ಒಳಗಡೆ ಮನೆ ಕಟ್ಟಿಸ್ಕೊಂತೀವಿ ಅಂತ ನಂಬಿಕೆ ಇದೆ. ನಿಜವಾಗ್ಲೂ ಅವ್ರು ಅದೇ ಹೇಳ್ತಾ ಇದ್ದೀನಲ್ವಾ, ಅವರು ನಾವು ದೇವರು ಅಂತ ಹೇಳ್ತಾರಲ್ವಾ ಮನುಷ್ಯರೆಲ್ಲ. ನಿಜವಾಗ್ಲೂ ಗುರೂಜಿ ನಮ್ಗೆ ದೇವರೇ ಇದ್ದಂಗೆ. ಅವರು ಕೈ ಗುಣದಿಂದ ನೋಡಿ ಒಂದು ಸ್ಕಿನ್ ಪ್ರಾಬ್ಲಮ್ ವಾಸಿ ಆಗಿದೆ ಅಂದರೆ ಪ್ರತಿಯೊಂದು ಆಸೆ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಆಸೆ ಎಲ್ಲ ಪೂರೈಸ್ಕೋಬಹುದು. ಇಲ್ಲಿ ಬಂದರೆ ನಮ್ಗೆ ಏನು ಬೇಕೋ ಅದೆಲ್ಲ ಸಿಕ್ಕುತ್ತಂತ ಅವ್ರು ಹೇಳ್ತಾರಲ್ವ, ಅದು 100% ಸಿಗುತ್ತೆ. ನಾನು ಆಕ್ಚುಲಿ ಜಾಸ್ತಿ ಕ್ಲಾಸ್ ನೋಡಿರ್ಲಿಲ್ಲ, ಒಂದೇ ಕ್ಲಾಸೇ ನೋಡಿದೆ. ಆಮೇಲೆ ನಮ್ಮ ಸಿಸ್ಟರ್ ಹೇಳಿದ್ರು ಬಾ ಹೋಗಿ ಬರೋಣ ನೋಡೋಣ ಅಂತ. ನಾವು ಸುಮಾರು ಗುರುಜಿಗಳ ಕಡೆ ಹೋಗಿದ್ವಿ, ಆ ಪೂಜೆ ಈ ಪೂಜೆ ಆ ಮಂತ್ರ ಎಲ್ಲ ಮಾಡಿದ್ವಿ. ಬಟ್ ಯಾವುದು ನಮ್ಗೆ ಅಷ್ಟು ಅನಿಸ್ಲಿಲ್ಲ. ಒಂದ್ಸತಿ ಯಾವ್ದಾರ ಗುರುಜಿನ ಮೀಟ್ ಆದರೆ ನೆಕ್ಸ್ಟ್ ನಾವು ಹೋಗೇ ಇಲ್ಲ ಅವ್ರು ಯಾರ ಹತ್ರನೂ. ಆದರೆ ಇದೇ ಫಸ್ಟ್ ಟೈಮ್ ಈ ಗುರುಜಿ ಹತ್ರ ನಾವು 3ನೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಇಲ್ಲಿ ನಾವು ಏನು ಗೊತ್ತಾ, ಇವಾಗ ಏನು ಬೇಕೋ ಆ ಥರ ನಮ್ಗೆ ನಡಿಬೇಕು, ಅದನ್ನ ಆಗ್ತಾ ಇದೆ. ಅದಕ್ಕೆ ನಮಗೆ ಇವ್ರ ಮೇಲೆ ನಂಬಿಕೆ ಇದೆ. ಅವ್ರು ಹೇಳೋದು 100% ಸತ್ಯ ಇದೆ. ನಾವಿನ್ಮೇಲೆ ಕೋಟ್ಯಾಧಿಪತಿಗಳೇ. ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೊಂತೀವಿ ಸರ್. ನನಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ನನ್ನಲ್ಲಿ ವಿಶ್ವವು ಮೂಡಿಸುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇವತ್ತಿನಿಂದ ನೀವು ತೆಗೆದುಕೊಳ್ಳುತ್ತಿರುವ ಎಲ್ಲ ನಿರ್ಧಾರಗಳು ವಿಶ್ವಾಸದ ಪ್ರೇರೇಪಿತವಾಗಿರುತ್ತದೆ. ಪ್ರತಿದಿನ ಮನಿ ಮೆಡಿಟೇಷನ್ ಮಾಡಿ ಗುರುಗಳು ಹೇಳಿಕೊಟ್ಟ ಎಲ್ಲ ಕ್ರಮಗಳನ್ನು ತಪ್ಪದೆ ಮಾಡಿ. ನಿಮ್ಮ ಕರ್ಮ ಕಳೆದಿದೆ, ಇನ್ನು ಮುಂದೆ ನಿಮಗೆ ಬೇಕಾದ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ಆಗುತ್ತವೆ. ಅದ್ಭುತಗಳನ್ನು ನೋಡಲು ಸಿದ್ಧರಾಗಿ. ಥ್ಯಾಂಕ್ ಯು ಗುರೂಜಿಗೆ. ಓಕೆ ಸರ್, ಥ್ಯಾಂಕ್ ಯು. ಹಾಯ್, ಎಲ್ಲಿಂದ ಬಂದಿದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಗಾಯತ್ರಿ ಅಂತ. ಗಾಯತ್ರಿ ಅಂತ. ಇದು ಫಸ್ಟ್ ಟೈಮ್ ಮೇಡಮ್ ನೀವು? 3ನೇ ಸಲ ಬಂದ. 3ನೇ ಸಲ ಬರ್ತಾ ಇದ್ದೀರಾ? ಓಕೆ, ಹೇಗೆ ಅನಿಸ್ತಿದೆ ಇವತ್ತಿನ ವರ್ಷ? ನಂಗೆ ತುಂಬಾ ಚೇಂಜ್ ಆಗೈತೆ. ತುಂಬಾ ಚೇಂಜ್ ಅನಿಸ್ತಿದೆ. ಬದಲಾವಣೆ ನಿಮ್ಮ ಲೈಫ್ನಲ್ಲಿ ತುಂಬಾ ಅದು ಹೇಳಕ್ಕಾಗಲ್ಲ. ತುಂಬಾ ಚೇಂಜಸ್ ಇದೆ, ನೆಮ್ಮದಿ ಇದೆ. ಈಗ 3 ಟೈಮ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ? ಈ ಗುರುಗಳ ಪರ್ಮಿಷನ್ ಮತ್ತು ಟೆಕ್ನಿಕ್ಸ್ ನ ಫಾಲೋ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀರಾ? ಇದರಿಂದ ಆಗಿರೋ ಒಂದು ಒಳ್ಳೆ ವಿಚಾರ ಅನ್ಸ್ಕೊಳ್ಬೋದು ನಮ್ಮ ಜೊತೆ. ಫಸ್ಟ್ ಪರ್ಸಲ್ಲಿ 10 ರೂಪಾಯಿ ಕೂಡ ಇರ್ತಾ ಇರಲಿಲ್ಲ. ಈಗ 9,000 ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೀನಿ. 9,000 15,000 ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ಜಾಸ್ತಿ ಇದಾಗೈತೆ. ನನಗೆ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ತುಂಬಾ ಆಗುತ್ತೆ. ಹ್ಯಾಪಿ ಆಗಿದ್ದೆ. ಮನೆಯಲ್ಲೂ ಅಷ್ಟೇ ತುಂಬ ಹ್ಯಾಪಿ ಆಗಿದೆ. 10 ರೂಪಾಯಿ ಇರ್ತಿರ್ಲಿಲ್ಲ, ಈಗ 9,000. ಹೇಗೆ ಸಾಧ್ಯ ಆಯ್ತು ಮೇಡಮ್ ಇದೆಲ್ಲ? ಅದೆಲ್ಲ ಅಪರ್ಮಿಷನ್. ಅದು ನಮ್ಮನ್ನು ನಾವು ನಂಬಬೇಕು, ನಮ್ಮ ಮೇಲೆ ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ಅದೆಲ್ಲ ಮಾಡ್ತೀವಿ ಮೇಡಮ್. ಈಗ ನೀವು ಗುರುಗಳ
ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮವನ್ನು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀರಾ. ಇದೆಲ್ಲ ನಿಮಗೆ ಸುಳ್ಳು ಅಂತ ನಿಜ ಹೇಳ್ಬೇಕು, ಇಲ್ಲ ಬರೀ ಕತೆ ಆ ರೀತಿ ಏನಾದ್ರು ಅನ್ಸುತ್ತೆ? ಇಲ್ಲ ಸರ್, ನಾನೆಲ್ಲ ಫಸ್ಟು ಯೂಟ್ಯೂಬಲ್ಲಿ ನೋಡಿದೆ. ಅದು ಇಂಥವೆಲ್ಲ ದೇವ್ರ ಪೂಜೆಗಳು ಅದು ಇದು ಸ್ವಲ್ಪ ಜಾಸ್ತಿ ನೋಡ್ತಿದ್ದೆ, ಅದರಲ್ಲಿ ಇದು ಬಂತು. ಆಮೇಲೆ ನನಗೆ ಚೇಂಜ್ ಅದೇ ಇದು ಚೆನ್ನಾಗೈತಲ್ಲ ಅಂತ ಸ್ವಲ್ಪ ಹಾಗೆ ಅಫರ್ಮೇಷನ್ ಮಾಡಿದೆ. 369 ಅದು ಮಾಡಿದೆ. ಆಮೇಲೆ ವಾಕ್ ಮಾಡೋದು ಅದು ಮಾಡಿದೆ. ಚೇಂಜಸ್ ಆಗ್ತಾ ಬಂತು, ಒಂದೊಂದೇ ಚೇಂಜಸ್ ಆಗ್ತಾ ಬಂತು. ಕಂಟಿನ್ಯೂ ಮಾಡಿದೆ. ಮತ್ತು ಎಲ್ಲ ಒಂದು ಸ್ವಲ್ಪ ನನ್ನಲ್ಲೆಲ್ಲ ಬದಲಾವಣೆ ಆಗಿತ್ತು. ಆಮೇಲೆ ಬಂದೆ ಕ್ಲಾಸ್ಗೆ ಬಂದಮೇಲೆ ಇದ್ದಿದ್ದು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ನೀವು ಯೂಟ್ಯೂಬ್ ನಲ್ಲಿ ನೋಡಿ ಲೈಫ್ ಬದಲಾವಣೆ ಆದ್ಮೇಲೆ ಮತ್ತೆ ನೀವು ಈ ಕ್ಲಾಸ್ ಬಂದಿದ್ದು. ಈಗ ಈ ಗುರುಗಳ ಶಕ್ತಿ, ಜ್ಞಾನ, ತಿಳುವಳಿ ಬಗ್ಗೆ ಏನು ಅನಿಸ್ತದೆ ನಿಮಗೆ? ನನ್ನನ್ನು ಯಾರನ್ನೂ ನಂಬೇಡ್ರಿ, ನಿಮ್ಮನ್ನು ನೀವು ನಂಬ್ರಿ. ಅದು ಚೆನ್ನಾಗಿ ನಂಬೋದು ಅದನ್ನು ನಾವು. ಹಾಗೆ ಗುರುಗಳ ಆಶೀರ್ವಾದ ತಗೊಂಡಿದ್ದೀರಾ? ಅವ್ರ ಮುಖ್ಯವಾಗಿ ಖುಷಿ ದುಃಖ ಆಗೋಗುತ್ತೆ, ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಹಗ್ ಮಾಡ್ಕೊತೀನಿ ನಾನು. ನೀವು ರಿಟೈರ್ಮೆಂಟ್ ಫಂಡ್ ಮಾಡಿದ್ದೀರಾ? ಮಾಡ್ತಾ ಇದ್ದೀನಿ. ರಿಟೈರ್ಮೆಂಟ್ ಫಂಡ್ ಇನ್ನೇನು ವಯಸ್ಸಾಗ್ತಾ ಇದೆ ಅಲ್ಲ ಸರ್, ನಮಗೆ ಬೇಕು. ಅವತ್ತಿಂದ ಗೊತ್ತಿರಲಿಲ್ಲ ಸರ್, ಇದು ಯೂಟ್ಯೂಬ್ ನೋಡಿ ಸರ್ ಇದೆಲ್ಲ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇವಾಗ ನಮಗೆ ಹಿಂಗೆ ಮಾಡಬೇಕು ಏನು ಅಂತ. ಎಲ್ಲ ಲೆಕ್ಕಾಚಾರ ಇದೆ ನನ್ನಲ್ಲಿ, ಫಸ್ಟಿಂದ ಎಲ್ಲ ಲೆಕ್ಕಾಚಾರ ಇದೆ. ದುಡ್ಡು ಕಡಿಮೆ ಬರ್ತಾಯಿತ್ತು, ಇವಾಗ ಅದರಲ್ಲೇ ಬಂದಿದ್ರಲ್ಲೇ ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಬಡವರ ಎಲ್ಲ ಕೋಟಿಪತಿಗಳು? ನಾನು ಕೋಟ್ಯಾಧಿಪತಿನೇ. ಕೋಟ್ಯಾಧಿಪತಿನೇ. 100 ಕೋಟಿ ಮಾಡಬೇಕು. 100 ಕೋಟಿ ಮಾಡೇ ಮಾಡ್ತೀನಿ. ನೀವು 100 ಕೋಟಿ ವರ್ಷಕ್ಕೆ ರಿಜಿಸ್ಟರ್ ಮಾಡಿದ್ದೀರಾ? ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಇವತ್ತಿನ 100 ಕೋಟಿ ವರ್ಷ ಏನು ಬರ್ತಾ ಇದೆ ರಿಜಿಸ್ಟರ್ ಮಾಡ್ಕೊಂಡು ಅಂತ ಹೇಳಿ ನವ ಅದಕ್ಕೆ ಏನು ಆ ಎಂತಕ್ಕೆ ಸೇರ್ಬೇಕಲ್ಲ ನಾವು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಮಾಡಿದ್ಮೇಲೆ ಹೋಗೋಣ 100 ಕೋಟಿ ಕ್ಲಾಸ್ಗೆ ಅಂತ. ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ಯಾವುದೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಎಲ್ಲ ಚೆನ್ನಾಗೈತೆ. ಏನು ಅದರಲ್ಲಿ ನಾನು ಮಾತ್ರ ಒಂದೇ ಒಂದು ಅಕ್ಷರ ಕೂಡ ಮಿಸ್ ಮಾಡಲ್ಲ. ಒಂದು ಆ ಕಡೆ ಈ ಕಡೆ ಕಣ್ಣಾರ್ಸಲ್ಲ ನಾನು. ಏನು ಅದಷ್ಟು ಬಂದಿದ್ದು ನಾನು ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದೀನಿ. ಸರ್ ಹೇಳಿದ್ದವೆಲ್ಲ ಚೂರು ಮಿಸ್ ಮಾಡಿದೆ ಹಂಗೆ ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆ ಗುರುಗಳ ಒಂದು ಬ್ಲೆಸ್ಸಿಂಗ್ ಲೆಟರ್ ಇದೆ ನಮಗೋಸ್ಕರ. ಇದು ಸ್ವತಃ ಗುರುಗಳೇ ಬರೆದಿರೋದು. ನಿಮ್ಗೆ ಏನು ಆಶೀರ್ವಾದ ಮಾಡಿದ್ರು ನೋಡೋಣ, ತಗೊಳ್ಳಿ. ಅಹಂ ಬ್ರಹ್ಮಾಸ್ಮಿ. ಇದು ನಿಮ್ಮ ಜೀವನದ ಪ್ರಮುಖ ಪಟಘಟ್ಟ. ಇವತ್ತು ಸಂಪೂರ್ಣವಾಗಿ ಅರ್ಥವಾಗಿದೆ. ಎಲ್ಲ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಜೀವನವನ್ನು ಆರಂಭಿಸುತ್ತೇವೆ. ನೀವು ಶ್ರೀಮಂತರಾಗಲು ಯಾರಿಂದಲೂ ತಡೆಯಲು ಅಸಾಧ್ಯ. ವಿಷನ್ ಬೋರ್ಡ್ ಅನ್ನು ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ಹಾಕಿ. ಇವತ್ತಿನಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ವಿಶ್ವಕ್ರಿಯೆಗಳನ್ನು ಮಾಡಿ. ವಿಶ್ವದ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಐ ಆಮ್ ರಿಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.